ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಅನುರಾಧ ನಕ್ಷತ್ರದವರ ಒಂದಷ್ಟು ವಿಶೇಷ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ವಿಶೇಷತೆಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಜೊತೆ ಜ್ಯೇಷ್ಠ ನಕ್ಷತ್ರದವರ ಗುಣಲಕ್ಷಣಗಳು ಮತ್ತು ನಿಮಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಎನಿ ಟೈಮ್ ನೀವು ಯಾವ ಸುಲಭ ತಂತ್ರವನ್ನು ನೀವು ಮಾಡ್ಕೊಳ್ಬೋದು ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಗುರುಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಒಂದಷ್ಟು ವಿಶೇಷತೆಗಳು ಏನು, ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವ್ದು ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ವೃಶ್ಚಿಕ ರಾಶಿ ಅಂತಂದರೆ ನಾವು ಜಲತತ್ವ ರಾಶಿ ಅಂತ ತಗೊತೀವಿ. ನಮಗೆ ಉದಾಹರಣೆಗೆ ಜಲತತ್ವ ರಾಶಿಯಲ್ಲಿ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿಗಳು ಬರುತ್ತೆ. ಸೊ ತತ್ವಗಳ ಆಧಾರಿತವಾಗಿ ಜಲತತ್ವದಲ್ಲಿ ಬರುವಂಥದ್ದು ವೃಶ್ಚಿಕ ರಾಶಿ ವಿಶೇಷತೆ ಹೊಂದಿದೆ. ಮತ್ತು ಈ ವೃಶ್ಚಿಕ ರಾಶಿಯ ವಿಶೇಷವಾಗಿ ಆಧಿಪತಿ ಅಥವಾ ಅದರ ಹೌಸ್ ರೂಲಿಂಗ್, ಆ ರಾಶಿ ಅಧಿಪತಿ ಅಂತ ನಾವು ತಗೊಳ್ಳೋದಾದರೆ ಮಂಗಳ ಗ್ರಹ ಬರ್ತಾರೆ. ಮಂಗಳ ಗ್ರಹ ಆಳ್ವಿಕೆಗೆ ಒಳಪಟ್ಟದ್ದು ವೃಶ್ಚಿಕ ರಾಶಿಯಾಗಿರುತ್ತೆ. ಮತ್ತು ಇದು 8ನೇ ನಂಬರ್ ರಾಶಿ ಅಂತ ತೊಗೊತೀವಿ. ಅಂದರೆ ನಾವು ಒಬ್ಬ ಚಕ್ರ ಅಂತಂದರೆ ಮೇಷಾದಿ ರಾಶಿ, ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ ಬರುತ್ತೆ. ಅದರ ಜೊತೆಯಲ್ಲಿ ತಾವು ಕೇಳಿದ ಹಾಗೆ 3 ವಿಶೇಷ ನಕ್ಷತ್ರಗಳು ಇಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರ ಬರುತ್ತೆ. ವಿಶಾಖ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ 3, 4ನೇ ಪಾದ ಮತ್ತು ಅನುರಾಧ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆ ಉಳಿದಿರೋ ಒಂದು ಜ್ಯೇಷ್ಠ ನಕ್ಷತ್ರದ 1, 2, 3, 4 ಪಾದಗಳು ಬರುತ್ತೆ. ಈ ನಾವು ಕೊನೆಯ ಎಪಿಸೋಡ್ಗಳಲ್ಲಿ ವಿಶಾಖ ನಕ್ಷತ್ರದವರ ಬಗ್ಗೆ ಚರ್ಚಿಸಿದ್ವಿ. 1, 2, 3ನೇ ಪಾದ ತುಲಾರಾಶಿಗೆ ಸೇರಿರುತ್ತೆ. ಸೊ ವಿಶಾಖ ನಕ್ಷತ್ರದ ಗುಣಲಕ್ಷಣಗಳು ಅಲ್ಲಿಗೆ ಇರುತ್ತೆ. ಇವತ್ತು ನಾವು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡ್ತಿದ್ದೀವಿ. ಈ 3 ನಕ್ಷತ್ರಗಳು ವೃಶ್ಚಿಕ ರಾಶಿಗೆ ಸೇರಿಕೊಂಡಿರುವಂಥದ್ದು ಆಗಿರುತ್ತೆ. ಗುರುಜಿ, ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಯಾವ್ದಾವ್ದು ಗುರುಜಿ? ನೋಡಿ, ಪ್ರತಿಯೊಂದು ರಾಶಿ ಚಿಹ್ನೆಯ ವಿಚಾರದಲ್ಲಿ ನಾವು ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿರುವಂಥ ಗುಣಲಕ್ಷಣಗಳು ಖಂಡಿತ ಹೊಂದಿರುತ್ತೆ. ಯಾಕಂದರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಅದರದೇ ಆದ ಒಂದು ಮಹತ್ವ ಇರುವಂಥದ್ದು. ಆ ರೀತಿ ನಾವು ರಾಶಿ ಫಲ ನೋಡಿದಾಗ ವೃಶ್ಚಿಕ ರಾಶಿಯವರು ಜಲತತ್ವದ ರಾಶಿ ಅಂತ ಹೇಳ್ತೀವಿ. ಸೊ ಈ ರಾಶಿಯಲ್ಲಿ ಜನಿಸಿದವರಿಗೆ ಸ್ವಲ್ಪ ನಿಮಗೆ ಅತ್ಯಂತ ಸೂಕ್ಷ್ಮ ಹಾಗೂ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳುವಂಥದ್ದು, ಯಾರೂ ಬೇಗ ಬಿಟ್ಕೊಡದೇ ಇರುವಂಥದ್ದು, ಹೇಳದೇ ಇರುವಂಥದ್ದು, ಸೀಕ್ರೆಟಿವ್ ಅಂತ ಹೇಳ್ಬೋದು. ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ನೀವು ತುಂಬ ಇಷ್ಟಪಡುವಂಥದ್ದು. ಮತ್ತು ನಿಮ್ಮ ರಾಶಿಯವರ ವಿಚಾರದಲ್ಲಿ ಮಂಗಳ ಗ್ರಹ ಆಗಿರೋದ್ರಿಂದ ಸದಾ ಚಟುವಟಿಕೆಗಳ ಒಂದು ಆಧಾರಿತವಾಗಿ, ಅಂದರೆ ಇವರ ಆ್ಯಕ್ಟಿವ್ ಪರ್ಸನ್ ಅಂತ ಹೇಳ್ತೀವಿ. ಇಚ್ಛಾಶಕ್ತಿ ಮತ್ತು ಉತ್ಸಾಹ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಿಕೊಂಡಿರುವಂಥದ್ದು. ಈ ಕಾರಣದಿಂದ ವೃಶ್ಚಿಕ ರಾಶಿಯವರು ತುಂಬ ಫಾಸ್ಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತಾರೆ ಅಂತ ಹೇಳ್ಬೋದು. ಮತ್ತು ಇವರು ಜಲತತ್ವದ ರಾಶಿಯಾಗಿರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಪರ್ಸನ್ಸ್ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ. ಮತ್ತು ಇವರಿಗೆ ಭಾವನೆಗಳು, ಆಲೋಚನೆಗಳು ಅರ್ಥ ಮಾಡಿಕೊಳ್ಳುವ ಜನರನ್ನು ಇವರು ಬಯಸ್ತಾರೆ. ಮತ್ತು ಕೆಲವೊಮ್ಮೆ ಇವರೇನು ಅರ್ಥ ಮಾಡ್ಕೊತಾರೆ, ಅದು ಕಠಿಣ ಅನಿಸಿದ್ರು ಕೂಡ ಅವರೊಂದಿಗೆ ಯಾವುದೇ ಒಂದು ವ್ಯಕ್ತಿಗೆ ಸ್ನೇಹ ಬೆಳೆಸಿದ್ರು ಕೂಡ ತಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳನ್ನು ಅಷ್ಟೊಂದು ಈಸಿಯಾಗಿ ಹಂಚ್ಕೊಳ್ಳಲ್ಲ ಯಾರ ಜೊತೆನಲ್ಲಿ. ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಸ್ವಲ್ಪ ಸೀಕ್ರೆಟಿವ್ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ವೃಶ್ಚಿಕ ರಾಶಿಯವರ ವಿಚಾರವಾಗಿ ಸಕಾರಾತ್ಮಕ ಅಂತ ನಾವು ಹೇಳಬೇಕು ಅಂತಂದರೆ, ಇವರಿಗೆ ಈ ಒಂದು ರಾಶಿಯವರಿಗೆ ತುಂಬ ಚೆನ್ನಾಗಿ ನಂಬಬಹುದು. ಎಲ್ಲನೂ ಸಾಕಷ್ಟು ಸೀಕ್ರೆಟಾಗಿ ಇಡ್ತಾರೆ. ವಿಷಯಗಳನ್ನು ಮರೆಮಾಚೋದಾಗಿರ್ಬೋದು, ರಹಸ್ಯವಾಗಿ ಇಡುವಂಥದ್ದು ಇವರು ಸ್ವಭಾವತಃ ಆಗಿರುವಂಥದ್ದು. ಮತ್ತು ನಿಜವಾದ ಸತ್ಯ ತಿಳಿದುಕೊಳ್ಳಲು ಕೂಡ ಇವರು ಬಯಸ್ತಾರೆ. ರೀಸನ್ ಏನಾದರೂ ಒಂದು ಘಟನೆ ಆದರೆ ಅದರಿಂದ ಏನು ನಿಜ ರೀಸನ್ ಅಂತ ಹೇಳ್ತೀವಿ. ಮತ್ತು ವೃಶ್ಚಿಕ ರಾಶಿಯೊಂದಿಗೆ ಯಾರು ಸ್ವಲ್ಪ ಸಮಯ ಕಳೀತಾರೆ, ಅವರು ನಿಜವಾಗಿ ಅವರೇನೆಂದು ತಿಳಿಸ್ತಾರೆ. ಅಂದರೆ ಒಂದು ಸತಿ ನೋಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಆ ಒಂದು ವ್ಯಕ್ತಿಯ ಜಡ್ಜ್ಮೆಂಟ್ ಮಾಡಲು ಚೆನ್ನಾಗಿರುತ್ತೆ. ಮತ್ತು ಇವರಿಗೆ ಸ್ವಲ್ಪ ಮಾತಲ್ಲಿ ತುಂಬ ನಿಪುಣರಾಗಿರುವಂಥವರು. ಮತ್ತು ಇವರು ಮಾಡುವ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ. ಅಂದರೆ ಹೇಳ್ತಾರಲ್ಲ, ಒಂದು ಸತಿ ಮಾತು ಕೊಟ್ಟರೆ ಆ ಮಾತನ್ನು ತಪ್ಪೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಇದೊಂದು ವಿಶೇಷವಾದ ಗುಣಲಕ್ಷಣ ಅಂತ ಹೇಳ್ತೀವಿ. ಮತ್ತು ನಿಜವಾದ ವ್ಯಕ್ತಿತ್ವ ಕೂಡ ಗೌರವಿಸ್ತಾರೆ. ಮತ್ತು ಇತರರಿಂದಲೂ ಕೂಡ ಇವರು ಅಷ್ಟೇ ರೀತಿ ಒಂದು ಪಾಸಿಟಿವಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ಭಾವನಾತ್ಮಕತೆಯನ್ನು ಹೊಂದಿರುವಂಥವ್ರು. ಸೊ ಯಾವುದೇ ರೀತಿಯಾಗಿ ಪ್ರತಿಯೊಂದು ಎಮೋಷ್ನಲ್ ಆಗಿ ತೊಗೊಳ್ಳುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವುದೇ ಇವರು ಆಧಾರರಹಿತವಾಗಿರುವಂಥ ಸುಳ್ಳನ್ನು ನಂಬೋದಿಲ್ಲ, ಆಧಾರ ಇದ್ದರೆ ಮಾತ್ರ ನಂಬುವಂಥದ್ದು. ಮತ್ತು ಭಾವನೆಗಳಿಗೆ ಬೆಲೆ ಕೊಡುವಂಥದ್ದು. ಮತ್ತು ವೃಶ್ಚಿಕ ರಾಶಿಯವರು ನಂಬಲು ಮತ್ತು ಅವರು ಬೇರೆಯವ್ರ ಜೊತೆ ಇರಲು ತುಂಬ ಆತ್ಮೀಯವಾಗಿರಲು ತುಂಬ ಒಳ್ಳೆಯದಂತ ಹೇಳ್ತೀವಿ. ವೃಶ್ಚಿಕ ರಾಶಿಯ ಸ್ನೇಹಿತರು ಯಾರು ಅಂತಂದರೆ ಆದಷ್ಟು ಸಿಂಹ ರಾಶಿಯಾಗಿರ್ಬೋದು ಮತ್ತು ಮೀನರಾಶಿಯವರು ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ.
ಇರ್ತಾರೆ. ಮತ್ತು ಇವರು ಪುಸ್ತಕ ಓದುವ ಅಭ್ಯಾಸ ಮತ್ತು ಪುಸ್ತಕದ ಮುಖಪುಟಿ ನೋಡಿ ಪೂರ್ತಿ ಪುಸ್ತಕವನ್ನು ಅಳೆಯುವಂಥ ಒಂದು ಒಳ್ಳೆಯ ಕೆಪಾಸಿಟಿ ಕೊಟ್ಟಿರ್ತಾರೆ. ಸೊ ಮತ್ತು ನಕಾರಾತ್ಮಕದ ವಿಚಾರವಾಗಿ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಏನಾಗುತ್ತೆ, ಸಿಟ್ಟು ಕೋಪ ಅನ್ನೋದು ಬೇಗ ಬರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ, ಮತ್ತು ಪ್ರತಿಯೊಂದರಲ್ಲಿ ಸ್ವಲ್ಪ ದುಡುಕು ಸ್ವಭಾವ ಅಂತ ಹೇಳ್ತೀವಿ. ಅಂದರೆ ಬೇಗ ಕೋಪಗೊಂಡು ಬಿಡೋದು, ತದನಂತರ ಅವರಿಗೆ ಪಶ್ಚಾತ್ತಾಪ ಆಗುವಂಥದ್ದು, ಸ್ವಲ್ಪ ಎಲ್ಲವನ್ನು ಮುನ್ನುಗ್ಗಿ ಮಾಡಿಬಿಡುವಂಥದ್ದು, ತದನಂತರ ನಾನು ಈ ಡಿಸಿಷನ್ಸ್ ತೊಗೋಬಾರ್ದಾಗಿತ್ತು, ಸ್ವಲ್ಪ ಸಮಾಧಾನವಾಗಿದ್ದರೆ ಇನ್ನೂ ಒಳ್ಳೆಯದಾಗ್ತಿತ್ತು ಅನ್ನೋದು ಒಂದು ಸ್ವಲ್ಪ ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಮತ್ತು ಎಲ್ಲದರಲ್ಲೂ ಕೂಡ ಸ್ವಲ್ಪ ಸಂಬಂಧಗಳಲ್ಲಿ ಅತಿಯಾಗಿ ಎಮೋಷ್ನಲ್ ಆದರೆ ಇವ್ರು ರಾಂಗ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು, ವ್ಯಕ್ತಿನ ಸರಿಯಾಗಿ ಜಡ್ಜ್ಮೆಂಟ್ ಮಾಡದೇ ಇರುವಂಥದ್ದು ಕೂಡ ಒಂದು ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಈ ರೀತಿ ಸ್ವಲ್ಪ ನಕಾರಾತ್ಮಕ ವಿಚಾರಗಳನ್ನು ಕೂಡ ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ. ಗುರುಜಿ, ಈಗ ಜ್ಯೇಷ್ಠ ನಕ್ಷತ್ರದವರ ಒಂದಷ್ಟು ಗುಣಲಕ್ಷಣಗಳು ಏನೇನು ಅಂತ ಹೇಳಿ ತಿಳ್ಕೊಳ್ಬೋದಾ? ನೋಡಿ, ಜ್ಯೇಷ್ಠ ನಕ್ಷತ್ರ ವಿಶೇಷವಾಗಿ ಬುಧನ ನಕ್ಷತ್ರ ಅಂತ ಹೇಳ್ತೀವಿ. ಬುಧ ಬುದ್ಧಿಗೆ ಕಾರಕವಾಗಿರುವಂಥ ಗ್ರಹ. ಇಲ್ಲಿ ಜ್ಯೇಷ್ಠ ನಕ್ಷತ್ರದ 4 ಪದಗಳು, 1, 2, 3, 4 ಪದಗಳು ಕೂಡ ಇಲ್ಲೇ ಬರುತ್ತೆ. ಈ ಸರಿಸುಮಾರು 20 ಡಿಗ್ರಿಯಿಂದ 30 ಡಿಗ್ರಿ ವೃಶ್ಚಿಕ ರಾಶಿಯಲ್ಲೇ ಈ ಒಂದು ಜ್ಯೇಷ್ಠ ನಕ್ಷತ್ರದ 4 ಪದಗಳು ಬರುತ್ತೆ. ಇದರ ಒಂದು ಗುಣಲಕ್ಷಣ, ನಕ್ಷತ್ರದ ಗುಣಲಕ್ಷಣ ತಾಮಸಿಕ ಅಂತ ಹೇಳ್ತೀವಿ. ಮತ್ತು ಅಕ್ಷರದಲ್ಲಿ ನ ಅಕ್ಷರ ಮತ್ತು ವೈ ಅಕ್ಷರ ಏನು ಬರುತ್ತೋ, ವೈ ಲೆಟರ್, ಇಂಗ್ಲೀಷ್ ವೈ ಲೆಟರ್ ಬರುತ್ತೋ, ಸೊ ಅವ್ರದ್ದು ಜ್ಯೇಷ್ಠ ನಕ್ಷತ್ರ ಆಗಿರುವಂಥದ್ದು ಇರುತ್ತೆ. ಉದಾಹರಣೆಗೆ ಒಂದು ಯಶವಂತ್ ಆಗಿರ್ಬೋದು, ಯಶ್ವೀರ್ ಆಗಿರ್ಬೋದು, ಆ ರೀತಿ ಒಂದು ಅಕ್ಷರಗಳನ್ನು ನಾವು ಜ್ಯೇಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಮತ್ತು ಇದು ಕೊನೆಯ ತಾಮಸಿಕ ನಕ್ಷತ್ರದ ಸಿರೀಸಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಆ ಸಿರೀಸಲ್ಲಿ ಇದು ಕೊನೆಯ ತಾಮಸಿಕ ನಕ್ಷತ್ರ ಆಗಿರುವಂಥದ್ದು. ಮತ್ತು ಜ್ಯೇಷ್ಠ ಅಂತಂದರೆ ಎಲ್ಲದಕ್ಕೂ ದೊಡ್ಡದಾಗಿರುವಂಥದ್ದು, ಎಲ್ಡರ್ ಅಂತ ನಾವು ಇಂಗ್ಲೀಷಲ್ಲಿ ತೊಗೊತೀವಿ. ಅಂದರೆ ಇವರ ಬುದ್ಧಿವಂತಿಕೆಯಿಂದ ಇವರು ಜ್ಯೇಷ್ಠತೆ ಹೊಂದಿರ್ತಾರೆ, ಅಂದರೆ ಅತ್ಯಂತ ಬುದ್ಧಿವಂತರು, ಇವರ ನಾಲೆಜು ತುಂಬ ಚೆನ್ನಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರು. ಸೊ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥವರು ತುಂಬ ಇಂಪಾರ್ಟೆಂಟಾಗಿ ಇವರು ಒಂದು ಸೋಷಲ್ ಸ್ಟೇಟಸ್ಸು ಮತ್ತು ಇವರಿಗೆ ಸ್ವಾಭಿಮಾನನ ತುಂಬ, ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇರುತ್ತೆ. ಪ್ರತಿಯೊಬ್ಬರ ಕಡೆಯಿಂದನೂ ಸ್ವಾಭಿಮಾನನ ಬಯಸ್ತಾರೆ ಮತ್ತು ಅವರು ಸ್ವಾಭಿಮಾನಿಯಾಗಿರ್ತಾರೆ. ಇದು ಅವರ ಸಕಾರಾತ್ಮಕ ಅಂಶ ಅಂತ ಹೇಳ್ತೀವಿ. ಮತ್ತು ಯಾರಿಗೂ ಕೂಡ ಟೀಕಿಸೋದಿಲ್ಲ, ಯಾರನ್ನು ಟೀಕಿಸುವ ಮುಂಚೆ ಈ ಒಂದು ಜ್ಯೇಷ್ಠ ನಕ್ಷತ್ರದವರು ಅವರ ಹೇಗಿದ್ದಾರೆ, ಅಂದರೆ ಅವರ ಒಂದು ನಡವಳಿಕೆ ಹೇಗಿದೆ, ಅವ್ರ ನಡವಳಿಕೆಯನ್ನು ಜನ ಹೇಗೆ ನೋಡ್ತಿದ್ದಾರೆ ಅನ್ನೋದು ವಿಚಾರದಲ್ಲಿ ಇವರು ಕನ್ಸಿಡರ್ ಮಾಡ್ತಾರೆ. ಮತ್ತು ಇವರು ಸೋಷಲ್ ಸ್ಟೇಟಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂಥವ್ರಾಗಿರ್ತಾರೆ. ಇವರು ಸೊಸೈಟಿನಲ್ಲಿ, ಅಂದರೆ ಇರುವಂಥ ಸುತ್ತಲಿನ ಸೊಸೈಟಿನಲ್ಲಿ ಸ್ವಲ್ಪ ನೇಮ್ ಫೇಮ್ ಮಾಡುವಂಥದ್ದು, ಹೆಚ್ಚಾಗಿ ಅವ್ರದ್ದೊಂದು ಹೆಸರು ಇರಬೇಕು ಅನ್ನೋದು ಒಂದು ಆಸಕ್ತಿ, ಅವ್ರ ಸುತ್ತಮುತ್ತಲಿನ ಜನ, ಏರಿಯಾ, ಅವರಿರುವಂಥ ಒಂದು ಪ್ರದೇಶದಲ್ಲಿ ಇವ್ರ ಹೆಸರು ಇರಬೇಕು ಅನ್ನೋ ಒಂದು ಬಯಕೆ ಇವರಿಗೆ ಜ್ಯೇಷ್ಠ ನಕ್ಷತ್ರದವರಿಗೆ ತುಂಬ ಇರುತ್ತೆ. ಮತ್ತು ಪ್ರತಿಯೊಂದು ಯಾರಿಗೂ ಅಷ್ಟೊಂದು ಈಸಿಯಾಗಿ ಕ್ರಿಟಿಸೈಸ್ ಮಾಡಲ್ಲ, ತಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿದೂಗಿಸ್ಕೊಂಡೇ ಇನ್ನೊಬ್ಬರ ಬಗ್ಗೆ ಇವರು ಏನಾದರೂ ಇದ್ದರೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ತಮ್ಮಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ದರೆ ಅದನ್ನು ಸರಿಪಡಿಸ್ಕೊತಾರೆ. ತದನಂತರ ಬೇರೆಯವ್ರ ಕಡೆ ಬೆರಳು ಮಾಡಿ ತೋರಿಸುವಂಥವ್ರು, ಅಲ್ಲಿವರೆಗೂ ಬೇರೆಯವ್ರ ವಿಚಾರಕ್ಕೆ ತಲೆ ಹಾಕೋದಿಲ್ಲ. ಮತ್ತು ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ, ಅಂದರೆ ಪ್ರತಿಯೊಂದು ಜವಾಬ್ದಾರಿನ ತೊಗೊಂಡು ಮಾಡುವಂಥದ್ದು ಮತ್ತು ಅವರು ಜವಾಬ್ದಾರಿಯನ್ನು ಬೇಗ ಅರಿತು ಮಾಡಿಕೊಳ್ಳುವಂಥವ್ರು. ಅಂದರೆ ಜೀವನದಲ್ಲಿ ಈಗ ಒಂದು ಉದಾಹರಣೆಗೆ ಮಗು ಬೆಳೀತಾ ವಿದ್ಯಾರ್ಥಿ ಹಂತದಲ್ಲಿ, ಅದಾದ ನಂತರ ಕಾಲೇಜ್ ಶಿಕ್ಷಣ, ಅದಾದ ನಂತರ ಕೆಲಸವಾಗಿರ್ಬೋದು, ಅದಾದ ನಂತರ ಮದುವೆ ಜೀವನ, ಈ ರೀತಿ ಅವರ ಜವಾಬ್ದಾರಿಗಳ ಅನುಸಾರವಾಗಿ ತುಂಬ ಒಂದು ಪ್ರತಿಯೊಂದು ಆ ಜವಾಬ್ದಾರಿನ ಅರ್ಥ ನಡ್ಕೊಳ್ಳೋದ್ರಿಂದ ಇವರಿಗೆ ತುಂಬ ಸಕ್ಸಸ್ ಬೇಗ ಸಿಗುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು. ಮತ್ತು ಇವರಿಗೆ ಸ್ವಲ್ಪ ಆದಷ್ಟು ಊಟದಲ್ಲಿ ಒಂದು ಖಾರವಾಗಿರುವ ವಸ್ತು ತುಂಬ ಇಷ್ಟ ಆಗುತ್ತೆ, ಒಂದು ಲ್ಯಾವಿಶ್ ಫುಡ್ ಅಂತ ಹೇಳ್ತೀವಿ, ಆ ರೀತಿ ಒಂದು ಇರುವಂಥದ್ದು. ಆದರೆ ಸ್ವಲ್ಪ ನೆಗೆಟಿವ್ ಅಂದರೆ ತುಂಬ ಅಡಿಕ್ಷನ್ಸ್, ಏನಾದರೂ ಡ್ರಿಂಕಿಂಗ್ ಹ್ಯಾಬಿಟ್ಸು ಆ ಥರ ಇದ್ದರೆ ಇವರು ಸ್ವಲ್ಪ ಅತಿಯಾಗಿ ಕುಡಿಯುವಂಥದ್ದು, ಅದಕ್ಕೆ ಸ್ವಲ್ಪ ಅಡಿಕ್ಷನ್ಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಇರ್ತಾರೆ, ಇಲ್ಲಾಂದರೆ ಇವ್ರಿಗೆ ಭಯ ಇರುತ್ತೆ ಜೀವನದಲ್ಲಿ. ನನಗೆ ಏನಾದರೂ ಈ ಐಶ್ವರ್ಯ ಕಳೆದ್ರೆ ಹೇಗೆ, ಅಥವಾ ನಮ್ಮ ಆಸ್ತಿ ಕಳ್ಕೊಂಡ್ರೆ ಹೇಗೆ, ನಮ್ಮ ಕೆಲಸ ಕಳ್ಕೊಂಡ್ರೆ ಹೇಗೆ ಅಂತ ಅವಾಗವಾಗ ಸ್ವಲ್ಪ ಭಯ ಇರುತ್ತೆ. ಮತ್ತು ಇದು ಒಂದು ಹಣಕಾಸಿನ ರಿಲೇಟೆಡ್ ಒಂದು ನಕ್ಷತ್ರ ಆಗಿರೋದ್ರಿಂದ ಹಣಕಾಸಿನ ಯಥೇಚ್ಛವಾಗಿ ಹರಿದು ಬರುತ್ತೆ. ಆದರೆ ಸಮ್ಟೈಮ್ಸ್ ನೆಗೆಟಿವ್ ಏನಂದರೆ ಸ್ವಲ್ಪ ಪೊಸೆಸಿವ್ನೆಸ್ ಆಗಿಬಿಡ್ತಾರೆ ಹಣಕಾಸು ವಿಚಾರದಲ್ಲಿ, ಅತಿಯಾದ ಒಂದು ಸ್ವಲ್ಪ ಜಲಸಿನೆಸ್ ಪಡುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಸುಧಾರಿಸ್ಕೊಂಡ್ರೆ ಈ ನಕ್ಷತ್ರದವ್ರಿಗೆ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇವರು ಖುಷಿ ಸಂತೋಷವನ್ನು ಎಂಜಾಯ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ಇಂಡಿಪೆಂಡೆಂಟ್ ಆಗಿರ್ತಾರೆ ಮತ್ತು ಪ್ರೊಟೆಕ್ಟಿವ್ ಇರ್ತಾರೆ. ಅವ್ರ ಮನೆ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಈ ರೀತಿ
ರಕ್ಷಣಾತ್ಮಕವಾಗಿ ಅವರು ಜಾಸ್ತಿ ಅವರ ಸ್ವಭಾವ ಈ ಒಂದು ನಕ್ಷತ್ರದವರು, ಜ್ಯೇಷ್ಠ ನಕ್ಷತ್ರದವರಿಗೆ ಇರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನಂದರೆ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ಲೈಫಲ್ಲಿ ಒಂದು ಒಳ್ಳೆಯ ಅಕೌಂಟೆಂಟ್ ಅಂತ ಹೇಳ್ತೀವಿ, ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಉದಾಹರಣೆಗೆ ಒಂದು ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲೂ ಕೂಡ ಹೇಗೆ ಅದನ್ನು ಉಳಿಸ್ಬೋದು ಅಂತ. ಯಾಕಂದರೆ ಇವರಿಗೆ ಒಳ್ಳೆಯ ಅಕೌಂಟ್ಸ್ ಬಗ್ಗೆ ತುಂಬ ಒಳ್ಳೆಯ ನಾಲೆಜ್ ಇರುತ್ತೆ. ಯಾಕಂದರೆ ಅದು ಬುಧನ ನಕ್ಷತ್ರ ಯಾವುದೇ ಆದರೂ ಅಷ್ಟೇ, ಉದಾಹರಣೆಗೆ ಜ್ಯೇಷ್ಠ ನಕ್ಷತ್ರ ಆಗಿರ್ಬೋದು ಮತ್ತು ಬುಧನ ಉಳಿದಿರೋಂಥ ನಕ್ಷತ್ರಗಳು ಏನಂತ ಹೇಳ್ತೀವಿ ಅದು ತುಂಬ ಒಂದು ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ, ರೇವತಿ ನಕ್ಷತ್ರ ಅಂತ ಹೇಳ್ತೀವಿ, ಎಲ್ಲರೂ ತುಂಬ ಬುದ್ಧಿವಂತರೆ. ಅದರಲ್ಲೂ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಕ್ಸ್ಟ್ರಾ ಒಂದು ಟ್ಯಾಲೆಂಟ್ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆದ್ರೇ ಒಳ್ಳೆಯದು. ಒಂದು 30-31 ವರ್ಷದ ನಂತರ ಮದುವೆ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲದ್ರೆ ಸ್ವಲ್ಪ ಬೇಗ ಆದರೆ ಇವರಿಗೆ ಸಾಂಸಾರಿಕ ಜೀವನದಲ್ಲಿ ಕಿರಿಕಿರಿಗಳು, ಯಾಕಂದರೆ ಹೆಚ್ಚು ಸಪ್ರೇಷನ್ಸ್ ಆಗುವಂಥ ಒಂದು ಅಂಶಗಳಿರುತ್ತೆ ಅಂತ ನಾವು ಕಂಡುಕೊಂಡಿದ್ದೀವಿ. ಈ ರೀತಿ ಇರುತ್ತೆ. ಆದರೆ ಇದೆಲ್ಲ ಸಕಾರಾತ್ಮಕ ಅಂಶಗಳಾದರೆ ಸ್ವಲ್ಪ ನಕಾರಾತ್ಮಕ ಅಂಶಗಳು ಕೂಡ ಇರುತ್ತೆ. ಯಾವ ರೀತಿ ಅಂದರೆ ಒಂದು ಸತಿ ಅತಿಯಾದ ಯೋಚನೆ, ಅದರಿಂದ ಸಮಯ ವ್ಯರ್ಥ ಮಾಡುವಂಥದ್ದು ಇರುತ್ತೆ. ಮತ್ತು ಯಾವುದಾದ್ರೂ ಅವ್ರಿಗೇನಾದರೂ ಅನ್ಯಾಯ ಆದರೆ ಸ್ವಲ್ಪ ಬೇಗ ದ್ವೇಷ ಮನೋಭಾವನೆ ಇವ್ರ ಹತ್ರ ಜಾಸ್ತಿ ಇರುತ್ತೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಬೇಗ ಗುಟ್ಟನ್ನು ಬಿಟ್ಟುಕೊಡೋದಿಲ್ಲ. ಈ ರೀತಿ ಒಂದು ಅಂಶ ನಾವು ನೋಡ್ತಾ ಬರ್ತೀವಿ. ಮತ್ತು ಯಾವುದೇ ರೀತಿ ದ್ವೇಷ ಕಂಪ್ಲೀಟ್ ಅವರು ಒಂದು ವಿಚಾರದಲ್ಲಿ ಎದುರುಗಡೆ ಶತ್ರುಗಳು ಅವ್ರ ನಾಶ ಆದರೂ ಕೂಡ ಇನ್ನೂ ದ್ವೇಷ ಇಟ್ಕೊಳ್ಳುವಂಥದ್ದು, ಅದರಿಂದ ಏನೂ ಸಾಧಿಸೋಕ್ಕಾಗಲ್ಲ. ಅದೊಂದು ನೆಗೆಟಿವ್ ಅಂಶ ಅಂತ ಹೇಳ್ತೀವಿ. ಮತ್ತು ಸ್ವಲ್ಪ ಲೈಫಲ್ಲಿ ಸೆಲ್ಫ್ ಸೆಂಟ್ರಡ್ ಆಗಿರ್ತಾರೆ. ಅಂದರೆ ಏನಾಗುತ್ತೆ, ಫಸ್ಟು ಅವರು ಬೆಳೆದು ಇನ್ನೊಬ್ಬರು ಬೆಳೆಸ್ತಾರೆ, ಅಷ್ಟು ಒಟ್ಟಿಗೆ ಎಲ್ಲರಿಗೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕನ್ನೋ ಸ್ವಭಾವ ಸ್ವಲ್ಪ ಇರೋದಿಲ್ಲ. ಈ ರೀತಿ ಒಂದು ವಿಚಾರದಲ್ಲಿ ಇವರಿಗೆ ನಕಾರಾತ್ಮಕ ಅಂಶ ಇರುವಂಥದ್ದಮ್ಮ. ಗುರುಜಿ, ಇನ್ನು ಜ್ಯೇಷ್ಠ ನಕ್ಷತ್ರದವ್ರಿಗೆ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅವರು ಏನು ಪರಿಹಾರವನ್ನು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಸೂಚಿಸೋದಾದರೆ ಏನು ಸೂಚಿಸ್ತೀರಿ? ನೋಡಿ, ಆದಷ್ಟು ಮಹಾವಿಷ್ಣುನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ವಿಷ್ಣು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ನಮ ಅಂತ ಚಾಂಟ್ ಮಾಡುವಂಥದ್ದು ಇದು ತುಂಬ ಬಹುಮುಖ್ಯವಾಗಿರುತ್ತೆ. ಇದನ್ನು ಪ್ರತಿನಿತ್ಯ ಅಂದರೆ ಪ್ರತಿ ಬುಧವಾರ ಮಾಡ್ಕೊಳ್ಳುವಂಥದ್ದು ತುಂಬ ಶ್ರೇಷ್ಠ. ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಜ್ಯೇಷ್ಠ ನಕ್ಷತ್ರದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಗುಣಲಕ್ಷಣಗಳಾಗಿರ್ಬೋದು ಮತ್ತು ಪರಿಹಾರ ಭಾಗವಾಗಿ ಅವರು ಏನು ಮಾಡಬೇಕು ಅಂತ ಹೇಳಿ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.